ಹಲೋ ಎಲ್ಲರೂ ಫ್ರೆಂಡ್ಸ್ ಕಾವ್ಯ ಅವ್ರದ್ದು ಒಂದು ಎಡಿಟಿಂಗ್ ವಿಡಿಯೋ ಮಾಡಿದ್ದೀನಿ. ಎಡಿಟಿಂಗ್ ವಿಡಿಯೋ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಮುಂಚೆ ಚಾನಲ್ ಏನು ಹೊಸರಾಗಿದ್ದರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ಯಾವುದೇ ಒಂದು ಎಡಿಟಿಂಗ್ ವಿಡಿಯೋಸ್ ಹಾಕಿದ್ರೆ ನೀವು ಬಳಿ ನೋಡ್ಸ್ಕೊಂಬರುತ್ತೆ. ಅದರ ಸಲುವಾಗಿ ನನ್ನ ಒಂದು KM ಎಡಿಟಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಒಂದು ಕಾವ್ಯ ಅವ್ರದ್ದು ಒಂದು ಎಡಿಟಿಂಗ್ ಮಾಡಿದ್ದೀನಿ. ಆ ಎಡಿಟಿಂಗ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸಿಗೆ. ವಿಡಿಯೋ ನೋಡಿ ಹೇಗಿದೆ ಅಂತೇಳಿ. ಫ್ರೆಂಡ್ಸ್ ಎಡಿಟಿಂಗ್ ಯಾವ ಥರ ಮಾಡೋದು ಅಂತಂದರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಫೋಟೋ ಎಡಿಟಿಂಗ್ ಇದರಲ್ಲಾಗಿದೆ. ಫ್ರೆಂಡ್ಸ್ ಈ ಎಡಿಟಿಂಗ್ ನಾನು ಕ್ಯಾಪ್ಕಟ್ ಆ್ಯಪ್ನಲ್ಲಿ ಮಾಡೀನಿ. ಕ್ಯಾಪ್ಕಟ್ ಆ್ಯಪ್ನ ಫ್ರೆಂಡ್ಸ್ ಇಲ್ಲಿ ನೋಡಿ ಎಫೆಕ್ಟ್ ಅಂತಿದೆ. ಎಫೆಕ್ಟಲ್ಲಿ ಇಲ್ಲಿ ನೋಡಿ ವಿಡಿಯೋ ಎಫೆಕ್ಟು ಮತ್ತು ಬಾಡಿ ಎಫೆಕ್ಟು, ಫೋಟೋ ಎಫೆಕ್ಟ್ ಅಂತಿದೆ. ಇಲ್ಲಿ ವಿಡಿಯೋ ಎಫೆಕ್ಟಲ್ಲಿ ಈ ಥರ ಎಲ್ಲ ಎಫೆಕ್ಟ್ ಬರ್ತವೆ ಫ್ರೆಂಡ್ಸ್, ನೋಡ್ಕೊಳ್ಳಿ. ಈ ಥರ ಎಲ್ಲ ಎಫೆಕ್ಟ್ಸ್ ಬರ್ತವೆ. ಈಸಿಯಾಗಿ ಮತ್ತು ಫೋಟೋವನ್ನು ಮತ್ತು ವಿಡಿಯೋ ಹಾಕಿ ಎಫೆಕ್ಟು ಹಾಕಿ ವಿಡಿಯೋ ಮಾಡ್ಕೋಬೋದು, ಎಡಿಟಿಂಗ್ ಮಾಡ್ಕೋಬೋದು. ಇದರಲ್ಲಿ ಎಲ್ಲ ಥರ ಎಫೆಕ್ಟ್ಗಳು ಬರ್ತವೆ ಫ್ರೆಂಡ್ಸ್. ಫ್ರೆಂಡ್ಸ್ ಇಲ್ಲಿ ಕೂಡ ಕ್ಲಿಕ್ ಮಾಡಿಬಿಟ್ರೆ ಇಲ್ಲಿ ಕೂಡ ಎಫೆಕ್ಟ್ ಬರ್ತಾವೆ ನೋಡಿ ಫ್ರೆಂಡ್ಸ್. ಟ್ರೆಂಡಿಂಗ್ ಎಫೆಕ್ಟ್ಗಳು ಇಲ್ಲಿ ಬರ್ತಾವೆ. ಇಲ್ಲಿ ಕೂಡ ಎಡಿಟಿಂಗ್ ಮಾಡ್ಕೋಬೋದು. ಈಗ ನಾವು ಒಂದು ಎಫೆಕ್ಟ್ ಹಾಕಿ ತೋರಿಸ್ತೀನಿ ನಿಮಗೆ. ಇಲ್ಲಿ ವಿಡಿಯೋ ಎಫೆಕ್ಟ್ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ಎಫೆಕ್ಟ್ ಯಾವ ಥರ ಉಪಯೋಗ ಆಗುತ್ತೆ ಅಂಥೇಳಿ ನೋಡಿ ಫ್ರೆಂಡ್ಸ್. ಇದೇ ಥರ ಕ್ಯಾಪ್ಕಟ್ ಆ್ಯಪ್ನ ಎಡಿಟಿಂಗ್ ನಿಮ್ಗೆ ಏನಾದ್ರು ಬೇಕಾದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ಎಡಿಟಿಂಗ್ ಸಾಫ್ಟ್ವೇರ್ ನಿಮ್ಮಲ್ಲಿ ನೋಡ್ಸ್ಕೊಂಡ್ಬರುತ್ತೆ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್.